ಇನ್ನು ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಎಂಬ ಹೇಳಿಕೆ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನಂತ ನೀಡಿದ್ದಾರೆ ನೋಡ್ಕೊಂಡು ಬನ್ನಿ. ಸಚಿವ ಎಂಬಿ ಪಾಟೀಲ್ ಸಿಎಂ ಹೇಳಿಕೆ ಕುರಿತಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಹೇಳಿದ್ದೆ ಅಂತಿಮ, ಇಲ್ಲಿ ಯಾರೂ ಕೂಡ ಸ್ವತಂತ್ರರಲ್ಲ, ಹೈಕಮಾಂಡ್ ಕೆಳಗಡೆ ನಾವೆಲ್ಲರೂ ಕೂಡ ಬರ್ತೀವಿ, ಪಕ್ಷದ ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅನ್ವಯವಾಗುತ್ತದೆ. ಪವರ್ ಶೇರಿಂಗ್ ಬಗ್ಗೆ ನೋ ಕಾಮೆಂಟ್ಸ್ ಎಂದ ಎಂಬಿ ಪಾಟೀಲ್. ಏನ್ ಮಾತಾಡಿದ್ರು ನೋಡ್ಕೊಂಡು ಬನ್ನಿ. ನೋಡಿ, ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡೇ ಸುಪ್ರೀಂ. ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತದೆ ಅದು ಸಿ ಎಮ್ ಅವ್ರಿಗೆ, ಡಿ ಸಿ ಎಮ್ ಅವ್ರಿಗೆ, ಎಂ ಬಿ ಪಾಟೀಲ್ರಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಹೈಕಮಾಂಡ್ ಈಸ್ ಫೈನಲ್. ನೋ ಅದರ್ ಕಾಮೆಂಟ್ಸ್ ಪ್ಲೀಸ್. ನೆಕ್ಸ್ಟ್. ನೋಡಿ, ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಬಿಜೆಪಿ ಅವರು ಆರೋಪವನ್ನು ಮಾಡ್ತಾ ಇದ್ರಲ್ಲ, ಬೆಳಗಾವಿಯಲ್ಲಿ ಆದದ್ದು ಡಿನ್ನರ್ ಅಧಿವೇಶನ ಹೊರತು ನಿಜವಾದ ಅಧಿವೇಶನ ಅಲ್ಲ ಅಂತ ಹೇಳಿ. ಅದಕ್ಕೆ ಎಂಬಿ ಪಾಟೀಲ್ ತಿರುಗೇಟನ್ನು ನೀಡ್ತಾರೆ. ಏನಂತ, ಪಾಪ ಶಾಸಕರು ಬೆಂಗಳೂರಿಂದ ಬೆಳಗಾವಿಗೆ ಬಂದಿರ್ತಾರೆ, ಶಾಸಕರು ಊಟ ಮಾಡದೆ ಉಪವಾಸ ಇರಬೇಕಾ? ಹಂಗಾದ್ರೆ ಅವ್ರಿಗೆ ಡಿನ್ನರ್ ಹಾಕಬಾರ್ದ? ನಾವು ಅವರವರ ನಾಯಕರು ಸಮುದಾಯದವರು ಸೇರಬಾರ್ದ ಅಂತ ಪ್ರಶ್ನೆ ಮಾಡಿದ್ದಾರಂತೆ ಎಂಬಿ ಪಾಟೀಲ್. ಲಿಂಗಾಯತ ಶಾಸಕರು ಕೂಡ ಶೀಘ್ರದಲ್ಲೇ ಊಟಕ್ಕೆ ಸೇರಿಸ್ತೇವೆ ಅವರನ್ನ ಕೂಡ. ಬಿಜೆಪಿ ಶಾಸಕರು ಸಹ ಒಟ್ಟಿಗೆ ಊಟ ಮಾಡಿರುತ್ತಾರೆ ಅಂತ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಅವರವರ ಸಮಾಜದವರು ಊಟಕ್ಕೆ ಸೇರಿದ್ದಾರೆ, ತಪ್ಪೇನಿದೆ ರೀ ಅದರಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಅವರು ಇದನ್ನ ಟೀಕೆ ಮಾಡ್ತಾ ಇದ್ರು. ಈ ಬೆಳಗಾವಿಯ ಅಧಿವೇಶನ ಅನ್ನುವಂಥದ್ದು ಕೇವಲ ಡಿನ್ನರ್ ಅಧಿವೇಶನ ಆಗಿದೆ ಹೊರತಾಗಿ ಬೇರೆ ಯಾವುದೇ ರೀತಿಯ ಅಧಿವೇಶನ ಆಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮತ್ತು ಬೆಳಗಾವಿಗೆ ಹೋಗಿರ್ತಾರೆ, ಪಾಪ ಬೆಂಗಳೂರಿಂದ ಬಂದಿರ್ತಾರೆ, ಬೇರೆ ಬೇರೆ ಬಂದಿರ್ತಾರೆ, ಊಟ ಮಾಡಲಾದ ಉಪವಾಸ ಇರ್ಬೇಕಾ? ಆಮೇಲೆ ಬಿ ಜೆ ಪಿಯವರು ಅವರು ಕೂಡಿರ್ತಾರೆ, ಅವ್ರವ್ರು ತಮ್ಮ ಕೂಡಿರ್ತಾರೆ. ಏನು ತಪ್ಪೇನಿದೆ ಅದರಲ್ಲಿ? ಅವ್ರವ್ರ ಸಮಾಜದವ್ರು ಕೂಡಿದಾರ, ಹಿಂದುಳಿದ ಸಮಾಜದವ್ರು ಕೂಡಿದಾರೆ, ದಲಿತ ಸಮುದಾಯದವ್ರು ಕೂಡಿದಾರ, ಒಕ್ಕಲಿಗ ಸಮುದಾಯರು ಕೂಡಿದಾರೆ, ಲಿಂಗಾಯತರನ್ನು ಕೂಡಿಲ್ಲ. ಅದಕ್ಕೀಗ ಶಾರ್ಟ್ಲಿ ನಾವು ಕೂಡ ಕೂಡ್ತಾ ಇದೀವಲ್ಲ, ಲಿಂಗಾಯತ ಶಾಸಕರು. ನಮ್ಮ ಸಮಸ್ಯೆ ಇರೋದು ಬೆಳಗಾವಿ ಅಧಿವೇಶನ ಮುಗಿತಲ್ಲ, ಮುಗಿದೋಯ್ತು ಈಗ. ಇಲ್ಲ, ಬೆಳಗಾವಿ ಅಧಿವೇಶನ ಮುಗಿದೋಯ್ತಲ್ಲ ಈಗ. ಎಲ್ಲರೂ ಸ್ವಲ್ಪ ಅವ್ರವ್ರ ಪಕ್ಷದ ಸಾಯಂಕಾಲ ಎಲ್ಲರೂ ಡಿನ್ನರ್ ಕೂಡಬಾರ್ದಾ? ತಪ್ಪೇನಿದೆ ಹೇಳ್ರಿ? ಏನು ಹೇಳ್ತೇನೆ, ಅದು ಕೊಡೋತಿಗೆ ಹೇಳ್ತೇನೆ, ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತೇನೆ, ನಿಮ್ಗೆ ಇನ್ವೈಟ್ ಮಾಡ್ತೇನೆ. ಮತ್ತು ಬೆಳಗಾವಿಗೆ ಹೋಗಿರ್ತಾರೆ, ಪಾಪ ಬೆಂಗಳೂರಿಂದ ಬಂದಿರ್ತಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎಂಬ ಹೇಳಿಕೆ ಬಹಳ ಸಂಚಲನವನ್ನ ಮೂಡಿಸಿತ್ತು. ವಿಜಯೇಂದ್ರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ವಿಜಯೇಂದ್ರ ಈಸ್ ಔಟ್ ಗೋಯಿಂಗ್ ಬಿಜೆಪಿ ರಾಜ್ಯಾಧ್ಯಕ್ಷ. ಎನಿ ಟೈಮ್ ಎನಿ ಮೂಮೆಂಟ್ ಅಧ್ಯಕ್ಷ ಸ್ಥಾನ ಹೋಗುತ್ತೆ. ಮೊದಲು ಅವರದ್ದವರು ಉಳಿಸ್ಕೊಳ್ಳಿ, ವಿಜಯೇಂದ್ರಗೆ ತಮ್ಮ ಸ್ಥಾನ ಗಟ್ಟಿ ಮಾಡ್ಕೊಳ್ಳಲು ಹೇಳಿ, ಆಮೇಲೆ ನಮ್ಮ ಬಗ್ಗೆ ಮಾತಾಡಕ್ಕೆ ಹೇಳಿ. ಅವರ ಕುರ್ಚಿ ಅಲ್ಲಾಡ್ತಾ ಇದೆ, ನಮ್ಮ ಕುರ್ಚಿ ಬಗ್ಗೆ ಚಿಂತೆ ಯಾಕೆ ಅಂತ ಕೇಳಿತಾರಂತೆ. ವಿಜಯಪುರದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ, ತಿರುಗೇಟು ಕೊಟ್ಟಿದ್ದಾರೆ. ನೋಡ್ಕೊಂಡು ಬನ್ನಿ. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ ಬಿಜೆಪಿ ಅಧ್ಯಕ್ಷ. ಎನಿ ಟೈಮ್ ಎನಿ ಮೂಮೆಂಟ್. ಅಲ್ಲ, ತಮ್ಮ ಸ್ಥಾನಕ್ಕೆ ಗಟ್ಟಿ ಮಾಡ್ಕೊಂತ ಹೇಳ್ರಿ ಅವ್ರಿಗೆ. ಅವ್ರ ಕುರ್ಚಿ ಅಳಿಗಾಡಕತ್ತದ, ನಮ್ಮದೇ ಯಾಕೆ ಅವ್ರಿಗೆ ಚಿಂತೆ? ನೀವು ಚಿಂತೆ ಮಾಡ್ಕೊರಪ್ಪ, ನಿಮ್ಮ ಕುರ್ಚಿ ಉಳಿಸ್ಕೊಳ್ರಿ. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ ಬಿಜೆಪಿ ಅಧ್ಯಕ್ಷ. ಎನಿ ಟೈಮ್ ಎನಿ ಮೂಮೆಂಟ್. ಅಲ್ಲ, ತಮ್ಮ ಸ್ಥಾನಕ್ಕೆ ಗಟ್ಟಿ ಮಾಡ್ಕೊಂತ ಹೇಳ್ರಿ ಅವ್ರಿಗೆ.